ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಗಂಡ ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ, ಗಂಡ ಏನಾದರೂ ನಿಮ್ಮನ್ನ ಬಿಟ್ಟು ಹೋಗಿದ್ರೆ, ಇಲ್ಲ ಹೆಂಡತಿ ಏನಾದರೂ ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ, ಹೆಂಡತಿ ಬಿಟ್ಟು ಹೋಗಿದ್ರೆ, ಗಂಡ ಹೆಂಡತಿ ಇಬ್ರು ಹೊಂದಾಗಬೇಕು, ಇಬ್ರು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಇವತ್ತು ನಾವು ತಿಳಿಸ್ಕೊಡುವಂತ ಈ ವಶೀಕರಣ ತಂತ್ರವನ್ನ ನೀವು ಮಾಡಿ ನೋಡಿ. ಖಂಡಿತ ಗಂಡ ಹೆಂಡತಿ ಇಬ್ರು ಲೈಫಲ್ಲಿ ಕಡೆವರೆಗೂ ಚೆನ್ನಾಗಿರ್ತೀರಾ. ಈ ಒಂದು ವಶೀಕರಣ ತಂತ್ರ ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ. ಈ ವಶೀಕರಣ ತಂತ್ರ ಮಾಡೋದಕ್ಕೆ ಒಂದು ಬಿಳಿ ಹಾಳೆ ಮಾರ್ಕರ್ ಪೆನ್ ಅನ್ನು ತಗೊಳ್ಳಿ. ನಾವು ವಿಡಿಯೋದಲ್ಲಿ ಏನ್ ತೋರಿಸ್ತಾ ಇದೀವಿ ನೋಡಿ, ಇದೇ ರೀತಿಯಾಗಿ ಬರ್ಕೋಬೇಕಾಗುತ್ತೆ. ಬಿಳಿ ಹಾಳೆ ಮೇಲೆ ಮೊದಲು ನೀವು ಸ್ವಸ್ತಿಕ್ ಚಿಹ್ನೆಯನ್ನ ಬರ್ಕೊಡಿ. ತದನಂತರ ಈ ಸ್ವಸ್ತಿಕ್ ಚಿಹ್ನೆಯ ಕೆಳಭಾಗದಲ್ಲಿ ಒಂದು ಚೌಕವನ್ನ ಹಾಕೊಂಡು ಈ ಚೌಕದ ಒಳಗೆ ಹರೀಂ ಕ್ಲೀಂ ಶ್ರೀಂ ಅಂತ ಬರಿಬೇಕು. ತದನಂತರ ಇದರ ಕೆಳಭಾಗದಲ್ಲಿ ಗಂಡ ಇಲ್ಲ ಹೆಂಡತಿ ಯಾರು ನಿಮ್ಮನ್ನ ಬಿಟ್ಟು ಹೋಗಿರ್ತಾರೆ ಅವರ ಹೆಸರನ್ನ ಬರೆದು ಹೆಸರಿನ ಕೆಳಭಾಗದಲ್ಲಿ ಮತ್ತೆ ಹರೀಂ ಕ್ಲೀಂ ಶ್ರೀಂ ಅಂತ ಬರೆದು ಚೌಕದ ಸುತ್ತ ತ್ರಿಶೂಲವನ್ನ ಬರಿಬೇಕು. ತ್ರಿಶೂಲವನ್ನ ಬರೆದು ಈ ಒಂದು ಮಂತ್ರದ ಹಾಳೆಯನ್ನ ಫೋಲ್ಡ್ ಮಾಡಿ ಈ ಮಂತ್ರದ ಹಾಳೆಗೆ ಕೆಂಪು ದಾರವನ್ನ ಸುತ್ತಬೇಕು. 11 ಬಾರಿ ಸುತ್ತಿ ಆಮೇಲೆ ಇದನ್ನ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ, ಇದಕ್ಕೆ ಕೆಂಪು ದಾರವನ್ನ ಸುತ್ತಿ ಇದನ್ನ ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ಇದರ ಒಳಗೆ ಬರೆದಿರುವಂತ ಮಂತ್ರವನ್ನ ನಿಮ್ಮ ಗಂಡ ಇಲ್ಲ ಹೆಂಡತಿ ಹೆಸರನ್ನ ಸೇರಿಸ್ಕೊಂಡು ಈ ಒಂದು ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿಕೊಂಡು ತದನಂತರ ಇದನ್ನ ನಿಮ್ಮ ಒಂದು ಕೈಗೆ ಕಟ್ಕೋಬೇಕು. 1 ದಿನ ಅಷ್ಟೇ ಕಟ್ಕೋಬೇಕಾಗುತ್ತೆ. ಕಟ್ಕೊಂಡು ಅದನ್ನ ಹಾಗೆ ಕೈಯಲ್ಲಿ ಇಟ್ಕೋಬೇಕು. ಮಾರನೇ ಬೆಳಗ್ಗೆ ನೀವು ಇದನ್ನ ಯಾವುದಾದ್ರೂ ಹಸಿರು ಗಿಡದ ಬುಡದಲ್ಲಿ ಇಟ್ಟು ಬರಬೇಕು. ಈ ರೀತಿಯಾಗಿ ಈ ವಶೀಕರಣ ತಂತ್ರವನ್ನ ನೀವು ಅಮಾವಾಸ್ಯೆ, ಹುಣ್ಣಿಮೆ ಮತ್ತೆ ಭಾನುವಾರ ಇಂತಹ ದಿನಗಳಲ್ಲಿ ರಾತ್ರಿ ಸಮಯದಲ್ಲಿ ಮಾಡಬೇಕು. ಈ ರೀತಿಯಾಗಿ ನೀವು ಈ ತಂತ್ರವನ್ನ ಮಾಡಿ ನೋಡಿ, ಖಂಡಿತ ಒಳ್ಳೇದಾಗುತ್ತೆ. ಗಂಡ ಹೆಂಡತಿ ಈ ವಶೀಕರಣ ತಂತ್ರ ಮಾಡೋದ್ರಿಂದ ನಿಮಗೆ ದೂರ ಆಗಿದ್ದವರು ಒಂದಾಗ್ತಾರೆ. ಈ ರೀತಿಯಾಗಿ ನೀವು ಈ ತಂತ್ರವನ್ನ 3 ಸಾರಿ ಮಾಡಬೇಕು. ಮಾಡಿ ನೋಡಿ, ಖಂಡಿತ ಒಳ್ಳೇದಾಗುತ್ತೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭ ದಿನ. ಧನ್ಯವಾದ.